120 ದಿನಗಳ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್ನಲ್ಲಿ ಇವತ್ತು 107ನೇ ದಿನ. ಇವತ್ತು ಬೆಳಗ್ಗೆ ಯೋಗಾಭ್ಯಾಸ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು. 1 ಅವರ್ ಕಂಪ್ಲೀಟಾಗಿ ಇನ್ವಾಲ್ವ್ ಆಗೋದಕ್ಕೆ ಆಗಲಿಲ್ಲ. ಮಧ್ಯೆ ಮಧ್ಯೆ ಯಾರಾದರೂ ಬರೋರು ಅಥವಾ ಯಾರಾದರೂ ಕರೆಯೋರು, ಫೋನ್ ಕಾಲ್ಸ್, ಹೀಗೆ ಏನೇನೋ ಸಮಸ್ಯೆಗಳಾದವು. ಆದರೂ ಛಲ ಬಿಡದ ತ್ರಿವಿಕ್ರಮನಂತೆ 1 ಅವರ್ ಯೋಗಾಭ್ಯಾಸ ಮಾಡಿದೆ. ಇಷ್ಟೇ ಕ್ಯಾಲೋರೀಸ್ನ ಬರ್ನ್ ಮಾಡೋಕ್ಕಾಗಿದ್ದು. ತಿಂಡಿಗೆ ದೋಸೆ, ಚಿತ್ರಾನ್ನ, ಸ್ವಲ್ಪ ಹಣ್ಣು ಮತ್ತು ತರಕಾರಿಗಳು. ನಾಡಿದ್ದು ಹೊಸ ವರ್ಷಕ್ಕೆ ಪಾರ್ಟಿ ಸೆಲೆಬ್ರೇಷನ್ ಅಂತೇನು ಮಾಡದೆ ಹೋದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋ ಪದ್ಧತಿ. ಅದೂ ಆಗಲಿಲ್ಲ ಅಂದರೆ ಮನೇಲೇ ದೀಪ ಹಚ್ಚೋ ಮನಸ್ಸು. ಹಾಗಾಗಿ ಇವತ್ತೇ ಸ್ವಲ್ಪ ಮನೆ ಗುಡಿಸಿ ಒರೆಸಿ ಮಾಡ್ಕೊಂಬಿಡೋಣ ಅಂತ ಶುರು ಮಾಡಿದೆ. ನಾಳೆ ಮಾಡ್ಬೋದಿತ್ತು, ಆದರೆ ನಾಳೆ ನಾನು ಲಿಕ್ವಿಡ್ ಫಾಸ್ಟಿಂಗ್ ಮಾಡೋದ್ರಿಂದ ಹೆವಿ ಕೆಲಸಗಳನ್ನ ಮಾಡಿ ಸ್ಟ್ರೈನ್ ಮಾಡ್ಕೊಳ್ಳಲ್ಲ. ಸಾಧ್ಯ ಆದಷ್ಟು ವಿಶ್ರಾಂತಿ ತೊಗೋತೀನಿ. ಹಾಗಾಗಿ ಇವತ್ತೇ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನ ಊಟ ಮುಗಿಸಿ ನ್ಯಾಚುರಲ್ ಹೇರ್ ಮಾಸ್ಕ್ ಹಾಕ್ಕೊಂಡು 1 ಗಂಟೆ ಪುಸ್ತಕ ಓದ್ಕೊಂಡು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ದಾಯಿತು. ಅಂದಹಾಗೆ ನಾನು ಓದ್ತಿರೋ ಪುಸ್ತಕ ಸಾತನೂರು ದೇವರಾಜ್ ಅವರ ಮರುಭೂಮಿಯ ಜೀವಿಗಳು. ಮರುಭೂಮಿ ಅಂದರೆ ಒಂಟೆ ಮಾತ್ರ ಇರೋದು ಅಂತ ಅಂದ್ಕೊಂಡಿದ್ದ ನನಗೆ ಮರುಭೂಮಿಯಲ್ಲೂ ಇಷ್ಟೊಂದು ಪ್ರಾಣಿಗಳಿರುತ್ತೆ ಅಂತ ಈ ಪುಸ್ತಕ ಓದ್ತಾನೇ ಗೊತ್ತಾಗಿದ್ದು.